ಬರುವ ದಿನಗಳಲ್ಲಿ ನಾವು ಕಲಬುರಗಿನಲ್ಲಿ ಯಾವುದೇ ರೀತಿಯಲ್ಲಿ ಹೆಲ್ಪ್ ಮಾಡ್ಬೇಕಂತ ಹೇಳಿ ನಾನು ಒಂದು ಇಚ್ಛೆ ಪಡ್ತಾ ಇದ್ದೀನಿ. ಮತ್ತು ನನ್ನ ಫೋನ್ ನಂಬರ್ ಆಗಲಿ, ನನ್ನ ಇಮೇಲ್ ಐಡಿ ಆಗಲಿ ನಾನು ಕೊಡ್ತೀನಿ. ಅದೇ ತರ ನೀವು ಡೈರೆಕ್ಟ್ ನಾನು ಬಂದು ಭೇಟಿ ಆಗ್ಬೋದು. ನಿಮ್ಗೆ ಏನು ಎನ್ಕರೇಜ್ಮೆಂಟ್ ಬೇಕು, ನಿಮ್ಗೆ ಏನಾದರೂ ಸಹಾಯ ಬೇಕಂದ್ರೆ ನಾನು ಡೆಫಿನೆಟ್ಲಿ ಮಾಡಕ್ಕೆ ನಾನು ಸಿದ್ಧವಾಗಿದ್ದೀನಿ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ಫಾರೂಕ್ ಮನೋಜ್. ಸ್ನೇಹಿತರೆ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಲಬುರಗಿ ಲಾಸ್ಟಿಗೆ ಬಂದಿದೆ 10th ರಿಸಲ್ಟ್ ನಲ್ಲಿ. ಸೊ ಇದು ಒಂದು ಗಂಭೀರ ವಿಷಯ ಅಂತ ನಾನು ಹೇಳ್ಬೇಕಂತ ಬಯಸ್ತೀನಿ. ಯಾಕಂದ್ರೆ ಎಜುಕೇಶನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಟೂಲ್ ಫಾರ್ ಯುವರ್ ಲೈಫ್. ಸೊ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಹುಡುಗರು ಎದಕ್ಕೆ ನಾವು ಹಿಂದೆ ಉಳಿತಾ ಇದ್ದೀವಿ, ಏನ್ ರೀಸನ್ ಇದೆ ನಾವು ಲಾಸ್ಟ್ ನಲ್ಲಿ ಬಂದಿದ್ದು ಕಾರಣ, ಇದು ನಮಗೆ ಇವತ್ತು ಯೋಚನೆ ಮಾಡುವಂತ ಪರಿಸ್ಥಿತಿ ಇದೆ. ಮೊದಲನೇ ಆಗಿ ನಾನು ನಮ್ಮ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ನಾನು ಹೇಳುವುದು ಏನೆಂದರೆ, ನೋಡಿ, ಬಹಳಷ್ಟು IAS ಆಫೀಸರ್ಸ್, IPS ಆಫೀಸರ್ಸ್ 10th ಫೇಲ್ ಇದ್ದಾರೆ, PUC ಫೇಲ್ ಇದ್ದಾರೆ, ಬಟ್ ಅವ್ರು ಇವತ್ತು ಪೊಸಿಷನ್ ನೋಡಿ. ಸೊ ಯಾವಾಗ ಇವತ್ತಿಂದ ನಮ್ಮ ಪೊಸಿಷನ್ ನೋಡಿ ನಾವು ಮುಂದೆ ನಾವು ಏನ್ ಆಗ್ಬೋದು ಅಂತ ಹೇಳಿ ನಾವು ಯೋಚನೆ ಮಾಡಬಾರ್ದು. ಯಾಕಂದ್ರೆ ಇವತ್ತು ನಾವು ಓದ್ತಾ ಇಲ್ಲ, ಮುಂದೆ ನಾವು ಸ್ವಲ್ಪ ಜಾಸ್ತಿ ಓದ್ತೀವಿ, ಮತ್ತೆ ಇನ್ನ ಮುಂದೆ ಹೋದ್ಮೇಲೆ ನಮ್ಮ ಟರ್ನಿಂಗ್ ಪಾಯಿಂಟ್ ಬರುತ್ತೆ ಲೈಫ್ ನಲ್ಲಿ. ಆ ಟರ್ನಿಂಗ್ ಪಾಯಿಂಟ್ಸ್ ಎಲ್ಲ ನೀವು ವೇಟ್ ಮಾಡಬೇಕು, ಮತ್ತೆ ನಿಮ್ಮ ಡೆಡಿಕೇಶನ್ ಕೊಡ್ಬೇಕು, ವರ್ಕಿಗೆ ಹಾರ್ಡ್ ವರ್ಕ್ ಕೊಡ್ಬೇಕು. ಬರುವ ದಿನಗಳಲ್ಲಿ ನಾವು ಕಲಬುರಗಿನಲ್ಲಿ ಯಾವುದೇ ರೀತಿಯಲ್ಲಿ ಹೆಲ್ಪ್ ಮಾಡ್ಬೇಕಂತ ಹೇಳಿ ನಾನು ಒಂದು ಇಚ್ಛೆ ಪಡ್ತಾ ಇದ್ದೀನಿ. ಮತ್ತು ನನ್ನ ಫೋನ್ ನಂಬರ್ ಆಗಲಿ, ನನ್ನ ಇಮೇಲ್ ಐಡಿ ಆಗಲಿ ನಾನು ಕೊಡ್ತೀನಿ. ಅದೇ ತರ ನೀವು ಡೈರೆಕ್ಟ್ ನಾನು ಬಂದು ಭೇಟಿ ಆಗ್ಬೋದು. ನಿಮ್ಗೆ ಏನ್ ಎನ್ಕರೇಜ್ಮೆಂಟ್ ಬೇಕು, ನಿಮ್ಗೆ ಏನಾದ್ರೂ ಸಹಾಯ ಬೇಕಂದ್ರೆ ನಾನು ಡೆಫಿನೆಟ್ಲಿ ಮಾಡಕ್ಕೆ ನಾನು ಸಿದ್ಧವಾಗಿದ್ದೀನಿ. ಮತ್ತೆ ಎಜುಕೇಶನ್ ಸಿಸ್ಟಮ್ ಬಗ್ಗೆ ನಾನು ಮಾತಾಡ್ಬೇಕಂದ್ರೆ, ಒಂದು ಯಾವುದೇ ಒಂದು ಮನುಷ್ಯ ಆಗ್ಲಿ, ಅವನು ಮುಂದೆ ಹೋಗ್ಬೇಕ, ಅವನು ಗೆಲ್ಬೇಕಂದ್ರೆ ಇಂಪಾರ್ಟೆಂಟ್ ಪೇರೆಂಟ್ಸ್ ಅಂತ ಹೇಳ್ಬೇಕಂತ ಹೇಳಿ ನಾನು ಬಯಸ್ತೀನಿ. ಯಾಕಂದ್ರೆ ಒಂದು ಹುಡುಗ ತನ್ನ ಜೀವನದಲ್ಲಿ ಏನು ಸಾಧಿಸ್ತಾನೆ ಅದರ ಹಿಂದೆ ಕಾರಣ ತಂದೆ ತಾಯಿ ಇರ್ತಾರೆ. ಸೊ ತಂದೆ ತಾಯಿ ತನ್ನ ಮಗಳಾಗ್ಲಿ ಏನ್ ಶಾಲೆಗೆ ಹೋಗಿ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಡೈಲಿ ಒಂದು 10 ನಿಮಿಷ 15 ನಿಮಿಷ ಜೊತೆಗೆ ಕುಂತು ಅವರಿಗೆ ಮಾತಾಡಬೇಕು. ಅವ್ರ ಏನ್ ಪ್ರಾಬ್ಲಮ್ಸ್ ಇದೆ ಅಂತ ಹೇಳಿ ಅವರಿಗೆ ಒಂದು ಎಮೋಷನಲ್ ಸಪೋರ್ಟ್ ಕೊಡಬೇಕು. ಮತ್ತೆ ಅವರ ಡೇ ಟು ಡೇ ಲೈಫ್ ನಲ್ಲಿ ಅವ್ರು ಯಾರ ಜೊತೆಗೆ ಇರ್ತಾ ಇದ್ದಾರೆ, ಹೆಂಗ್ ವರ್ಕ್ ಮಾಡ್ತಾ ಇದ್ದಾರೆ, ಅವ್ರ ಟೆಸ್ಟ್ ರಿಸಲ್ಟ್ಸ್ ಏನ್ ಬರ್ತಾ ಇದಾವೆ, ಕ್ವಾರ್ಟರ್ಲಿ ಏನ್ ಎಕ್ಸಾಮ್ಸ್ ಆಗ್ತಾ ಇದ್ರು, ಏನ್ ರಿಸಲ್ಟ್ಸ್ ಬರ್ತಾ ಇದೆ. ಸೊ ಆ ತರ ನೀವು ಅವ್ರ ಬಗ್ಗೆ ಕಾಳಜಿ ಮಾಡಿದ್ರೆ ಫೈನಲ್ ರಿಸಲ್ಟ್ ನಲ್ಲಿ ನಿಮಗೆ ಇದು ಡೈರೆಕ್ಟ್ ಆಗಿ ಈ ತರ ಶಾಕ್ ಸಿಗೋದಿಲ್ಲ. ನೆಕ್ಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇಸ್ ದಿ ಟೀಚರ್ಸ್. ನಮ್ ಟೀಚರ್ಸ್ ಎಷ್ಟು ಸ್ಕಿಲ್ಡ್ ಟೀಚರ್ಸ್ ಇದಾರೆ ಅಂತ ಹೇಳಿ ಇವತ್ತು ನಾವು ಯೋಚನೆ ಮಾಡ್ಬೇಕು. ನೀವು ಟೀಚರ್ಸ್ ಒಂದು ಫ್ರೆಂಡ್ಲಿ ನೇಚರ್ ಆಗಿ ಸ್ಟೂಡೆಂಟ್ಸ್ ಜೊತೆಗೆ ಒಂದು ಒಳ್ಳೆ ಪಾಸಿಟಿವ್ ಎನ್ವಿರಾನ್ಮೆಂಟ್ ಕೊಟ್ಟು, ಒಂದು ನಮ್ಮ ಶಾಲೆಯಲ್ಲಿ ಒಂದು ಚೆನ್ನಾಗಿ ಟೆಕ್ನಾಲಜಿಯನ್ನು ಉಪಯೋಗ ಮಾಡಿ, ಸ್ಕೂಲಿಂದ ಏನ್ ಕ್ಲೈಮೇಟ್ ಇದೆ ಅದಕ್ಕೊಂದು ಒಳ್ಳೆ ವಾತಾವರಣ ಕ್ರಿಯೇಟ್ ಮಾಡಿ, ಹುಡುಗರಿಗೆ ಏನಾದ ಚೆನ್ನಾಗಿ ಓದ್ಬೇಕಂತ ಹೇಳಿ ಅವರಿಗೆ ಪ್ರೇರಿಸಿ ಅವರಿಗೆ ಒಂದು ಒಳ್ಳೆ ವಾತಾವರಣ ಕೊಡ್ತಾರೆ, ಡೆಫಿನೆಟ್ಲಿ ಒಂದು ಒಳ್ಳೆ ರಿಸಲ್ಟ್ ನಾವು ತರಬಹುದು ಅಂತ ಹೇಳಿ ನಾನು ಹೇಳಕ್ಕೆ ಬಯಸ್ತೀನಿ. ಮತ್ತೆ ಇದೇ ತರ ನಮ್ಮ ಪೊಲಿಟಿಕಲ್ ಲೀಡರ್ಸ್ ಯಾರ ಅಕ್ಕಪಕ್ಕ ಶಾಲೆ ಇರ್ತಾರೆ, ಗ್ರಾಮ ಪಂಚಾಯತ್ ಮೆಂಬರ್ ಆಗಲಿ, ZB ಮೆಂಬರ್ ಆಗಲಿ, ಆ ಓಣಿಯಲ್ಲಿ ಕಾರ್ಪೊರೇಟರ್ಸ್ ಆಗಲಿ, ನಿಮ್ಮ ಶಾಲೆಗಳಲ್ಲಿ ಏನ್ ನಡೀತದೆ ಏನಿಲ್ಲ, ನೀವು ಅವ್ರ ಬಗ್ಗೆ ಶಾಲೆಯಲ್ಲಿ ಹೋಗಿ ವಿಚಾರಿಸಿ. ಎಜುಕೇಶನ್ ಯಾಕೆ ನಮ್ಮ ಎಜುಕೇಶನ್ ಸಿಸ್ಟಮ್ ನಲ್ಲಿ ಕಲಬುರಗಿ ಯಾಕೆ ಇವತ್ತು ಲಾಸ್ಟ್ ಬಂದಿದೆ, ನಿಮ್ಮ ಓಣಿಯಲ್ಲಿ ನಿಮ್ಮ ಏರಿಯಾದಲ್ಲಿ ಎಷ್ಟು 3 ಶಾಲೆ ಬರುತ್ತೆ, 5 ಶಾಲೆ ಬರುತ್ತೆ, ಅಲ್ಲಿ ಹೋಗಿ ನೀವು ಅವ್ರ ಜೊತೆಗೆ ಡಿಸ್ಕಸ್ ಮಾಡಿ ಅಕೌಂಟಬಿಲಿಟಿ ಕೇಳಿದ್ರಿ, ಎದಕ್ಕೆ ಬರ್ತಾ ಇದೆ ಇಷ್ಟು ರಿಸಲ್ಟ್ ಕಡಿಮೆ ಅಂತ ಹೇಳಿ. ನಾನು ಇದೇ ವಿಡಿಯೋ ಮುಖಾಂತರ ನಾನು ಮುಂದೆ ಬರುವ ದಿನಗಳಲ್ಲಿ ಒಂದು ನನ್ನ ಕಡೆಯಿಂದ ಆಗ್ಲಿ ಎನ್ಕರೇಜ್ಮೆಂಟ್ ಆಗ್ಲಿ, ಇಲ್ಲಾಂದ್ರೆ ನನ್ನ ಕಡೆಯಿಂದ ಒಂದು ಸಂದೇಶ ಆಗ್ಲಿ ಕೊಡುವಂತ ಕಾರ್ಯ ಮಾಡ್ಬೇಕಂತ ನಾನು ವಿಚಾರ ಮಾಡಿದ್ದೀನಿ.